Namaste. Happy evening. Excellent Happy evening, all of evening, you. Gurugale. Excellent evening. Happy evening, sir. Happy evening, Gurugale. Happy evening, Gurugale. Happy evening, Gurugale. Happy evening, sir. 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 Excellent evening, sir. Happy evening, sir. Namaste. Namaste, all of you. Once again, happy evening. Shubha Sanjay. Welcome, all of you, for this amazing, wonderful Amavasya special ritual. Ellargu swagata. Welcome, welcome, welcome. So quickly get ready. ಶುರು ಮಾಡೋಣ ಬೇಗ. ಇವತ್ತಿನ ಈ ಒಂದು ಅದ್ಭುತವಾದ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಪ್ರಾಕ್ಟೀಸ್ ರಿಚುವಲ್ನ ಫಾಲೋ ಮಾಡೋಣ. ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್, ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಜೊತೆಗೆ ವಾಟರ್ ಬಾಟಲ್. ಅದನ್ನ ಇಷ್ಟು ಸಾಮಗ್ರಿಗಳು ಬೇಕಾಗಿರೋಂಥದ್ದು. ಸೊ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀರಾ? ಬಿಕಾಸ್ ಆಲ್ರೆಡಿ ಮೆಸೇಜ್ ಅಲ್ಲೆಲ್ಲ ಬಂದಿತ್ತು ನಿಮ್ಗೆ, ಅಂಡ್ ಸಾಕಷ್ಟು ಜನ ತುಂಬಾ ಸುಮಾರು ತಿಂಗಳಿಂದ ಅಟೆಂಡ್ ಮಾಡ್ತಿದ್ದಾರೆ, ಗೊತ್ತಿರುತ್ತೆ. ಡನ್. ಸೊ ಇಷ್ಟೆಲ್ಲ ಐಟಮ್ಸ್ ರೆಡಿ ಇದೆ. ಇಫ್ ಇಟ್ ಇಸ್ ರೆಡಿ, ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಹಾಕಿ ಆರ್ ಅಂತ. ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ಸೂಪರ್, ಅಮೇಝಿಂಗ್, ಆಸಮ್. 200+ ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ. ವಂಡರ್ಫುಲ್. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ರಾ? ಅಮಾವಾಸ್ಯೆ ರಿಚುವಲ್ ನ ಫಸ್ಟ್ ಟೈಮ್ ಮಾಡ್ತಿದ್ರಾ? ಚಾಟ್ ಬಾಕ್ಸ್ ಹಾಕಿ ಫಸ್ಟ್ ಟೈಮ್ ಅಂತ, ಅಥವಾ FT ಅಂತ ಹಾಕಿ ಫಸ್ಟ್ ಟೈಮ್. ರೈಟ್, ಸೋ ಮೆನಿ ಆರ್ ದೇರ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರಂತ. ಸೂಪರ್. ಸೊ ಲೆಟ್ ಅಸ್ ಸ್ಟಾರ್ಟ್ ಕ್ವಿಕ್ಲಿ. ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಾ ಅಂಥವ್ರಿಗೋಸ್ಕರ ಇನ್ನೊಂದ್ಸರಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಿತರೆ, ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್ ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಕಂಡಕ್ಟಿಂಗ್ ದಿಸ್ ಹುಣ್ಣಿಮೆಯ ಒಂದು ರಿಚುವಲ್ಸ್ ಮತ್ತೆ ಅಮಾವಾಸ್ಯೆಯ ರಿಚುವಲ್ಸ್, ವಿಚ್ ಈಸ್ ವಂಡರ್ಫುಲ್, ಅಮೇಝಿಂಗ್. ಆಕ್ಚುಲಿ ನಮ್ಮ ಭೂಮಿ ಚಂದ್ರನಿಂದ ಸಾಕಷ್ಟು ಪ್ರಭಾವ ಬೀರುತ್ತೆ. ಸೊ ಹುಣ್ಣಿಮೆ ಅಂದಾಗ್ಲೂ ಚಂದ್ರನಿಂದ ಸಾಕಷ್ಟು ಶಕ್ತಿ ಪ್ರಭಾವ ಬೀರುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಅಮಾವಾಸ್ಯೆ ಇದ್ದಾಗ್ಲೂ ಕೂಡ ಅದ್ರ ಇಂಪ್ಯಾಕ್ಟ್ ಇರುತ್ತೆ, ರೈಟ್? ಸೊ ಅಮಾವಾಸ್ಯೆ ಅಂದಾಗ ತುಂಬಾ ಜನಕ್ಕೆ ಅನ್ಕೊಳ್ತಾರೆ ಕೆಟ್ಟದು, ಒಳ್ಳೇದಲ್ಲ, ನೆಗೆಟಿವ್ ಅಂತೆಲ್ಲ ಥಿಂಕ್ ಮಾಡಿರ್ತಾರೆ, ಬ್ಯಾಡ್ ಅಂತ ಥಿಂಕ್ ಮಾಡಿರ್ತಾರೆ. ಸೊ ಹಾಗಂತ ಯಾರಾದ್ರೂ ತಿಳ್ಕೊಂಡಿದ್ರೆ, ನಾನು ಕೂಡ ಹಂಗೆ ತಿಳ್ಕೊಂಡಿದ್ದೆ, ನಾನು ನಿಮ್ಮಲ್ಲಿ ಒಬ್ಬ ಆಗಿದ್ದೆ. ವೆರಿ ಲಾಂಗ್ ಬ್ಯಾಕ್ ಐ ವಾಸ್ ಆಲ್ಸೋ ಥಿಂಕಿಂಗ್, ಅಮಾವಾಸ್ಯೆ ಅಂದ್ರೆ ಕೆಟ್ಟದಪ್ಪ, ನೆಗೆಟಿವ್, ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬಿಲೀವ್ ಮೀ, ವೆನ್ ಐ ಲರ್ನ್ಡ್, ನಾನು ಯಾವಾಗ ಕಲ್ತ್ಕೊಂಡೆ ಅಮಾವಾಸ್ಯೆ ಅಂದಾಗ, ಅಮಾವಾಸ್ಯೆ ಅಂದ್ರೆ ಏನು? ನೋ ಮೂನ್, ಚಂದ್ರ ಇಲ್ಲ, ನ್ಯೂ ಮೂನ್. ಇಲ್ಲಿಂದ ಚಂದ್ರ ಬೆಳಿತಾನೆ, ಇಲ್ಲಿಂದ ವೃದ್ಧಿ ಆಗ್ತಾನೆ, ಇಲ್ಲಿಂದ ಚಂದ್ರ ಬೆಳಿತಾನೆ. ಸೊ ಹೊಸ ಚಂದ್ರ ಬರ್ತಾನೆ. ನ್ಯೂ ಮೂನ್ ಅಂದಾಗ ಇವತ್ತಿಂದ ಹೊಸ ಚಂದ್ರ ಬೆಳಿತಾನೆ. ಸೊ ಇವತ್ತ ನೀವ್ ಏನ್ ಮಾಡ್ತೀರಾ, ಹೊಸ ಕಾರ್ಯ, ಇವತ್ತೇನು ಒಳ್ಳೇದ್ ಮಾಡ್ತೀರಾ, ಅದು ಬೆಳೀತಾ ಹೋಗುತ್ತೆ.
ಅದು ಇಂಪ್ರೂವ್ ಆಗುತ್ತೆ. ಇವತ್ತು ಏನೇ ಒಂದು ಥಾಟ್ಸ್ ರಿಲೀಸ್ ಮಾಡಿದ್ರು, ಇವತ್ತೇನೇ ಒಂದು ಒಳ್ಳೇದ್ ಮಾಡಿದ್ರು, ಒಳ್ಳೇದ್ ಬೈ ಮಾಡಿದ್ರೆ ತಗೊಂಡ್ರೆ, ಸೊ ಅಮಾವಾಸ್ಯೆ ದಿನ ಏನೇ ಮಾಡಿದ್ರು ಕೂಡ ಆಕ್ಚುಲಿ ಒಳ್ಳೇದಾಗತ್ತೆ, ನಾಟ್ ದ ನೆಗೆಟಿವ್ ಥಿಂಗ್. ಸೊ ಇದನ್ನ ತಿಳ್ಕೊಂಡ್ಮೇಲಿಂದ ಸಮಥಿಂಗ್ ಅಮೇಝಿಂಗ್ ಶಿಫ್ಟ್ ನನ್ನೊಳಗಡೆ ಆಯ್ತು. ಸಾಕಷ್ಟು ಅಮಾವಾಸ್ಯೆ ದಿನ ಎಷ್ಟೊಂದೆಲ್ಲ ಮಾಡಕ್ ಶುರು ಮಾಡಿದೆ, ಈ ರಿಚುವಲ್ಸ್ ಫಾಲೋ ಮಾಡಕ್ ಶುರು ಮಾಡಿದೆ. ಅಂಡ್ ಬಿಲೀವ್ ಮೀ, ಸೋ ಮೆನಿ ಥಿಂಗ್ಸ್ ನಾನು ಲೈಫಲ್ಲಿ ಅಚೀವ್ ಮಾಡಿರೋದು ಎಷ್ಟೊಂದೆಲ್ಲ ಈ ಅಮಾವಾಸ್ಯೆ ರಿಚುವಲ್ ಅಥವಾ ಹುಣ್ಣಿಮೆ ರಿಚುವಲ್ ಅಂತಾನೆ ಸಾಕಷ್ಟು ನಾನು ಪಡ್ಕೊಂಡಿರೋಂಥದ್ದು, ಅಚೀವ್ಮೆಂಟ್ಸ್ ಮಾಡಿರೋಂಥದ್ದು. ಸೊ ಹಾಗೆ ನನ್ನ ಜೊತೆ ನಮ್ಮ ಹಳೆ ಸ್ಟೂಡೆಂಟ್ಸು ಸುಮಾರು ವರ್ಷಗಳಿಂದ ಫಾಲೋ ಮಾಡಿರೋಂಥವ್ರು ಇದ್ದಾರೆ, ಮಂತ್ ಆನ್ ಮಂತ್ ಮಾಡಿರೋಂಥವ್ರು ಇದ್ದಾರೆ, ಇವಾಗಲೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ದೇರ್ ಆರ್ ಸೋ ಮೆನಿ ಅದರ್ ಸ್ಟೂಡೆಂಟ್ಸ್ ಲಾಸ್ಟ್ ಕೆಲವಾರು ತಿಂಗಳಿಂದ 5-6 ತಿಂಗಳು, 6 ತಿಂಗಳು, 8 ತಿಂಗಳು, 1 ವರ್ಷದಿಂದ ಅಟೆಂಡ್ ಮಾಡ್ತಾರೆಲ್ಲ ಇದ್ದಾರೆ. ಅಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಈ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಸ್ ಇಂದ ವಂಡರ್ಫುಲ್ ರಿಸಲ್ಟ್ಸ್ ಪಡ್ಕೊಂಡಿರೋಂಥವ್ರು. ಎಸ್, ಸೊ ಯಾರಿಗೆಲ್ಲ ರಿಸಲ್ಟ್ಸ್ ಬಂದಿದೆ ಇದರಿಂದ ಚಾಟ್ ಬಾಕ್ಸ್ ಅಲ್ಲಿ ಆಗಿ ಐ ಗಾಟ್ ಇಟ್ ಅಂತ ಹೇಳ್ಬಿಟ್ಟು IG ಅಂತ ಹಾಕಿ, ಐ ಗಾಟ್ ದ ರಿಸಲ್ಟ್ಸ್. ಲುಕ್ ಅಟ್ ದಿಸ್, ಎಷ್ಟು ಜನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ನೋಡಿ. ಅಂಡ್ ಯು ವಿಲ್ ಬಿ ಸರ್ಪ್ರೈಸ್, ಅಮೇಜ್ಡ್. ಈ ಒಂದು ರಿಚುವಲ್ಸ್ ಫಾಲೋ ಮಾಡ್ತಾ ಇಷ್ಟೆಲ್ಲ ಜನ ಒಂದು ರಿಸಲ್ಟ್ಸ್ ನ ಪಡ್ಕೊಂಡಿದ್ದಾರೆ, ಅವರ ಕನಸು ಗುರಿಗಳನ್ನ ಅಚೀವ್ ಮಾಡಿದ್ದಾರೆ, ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ ವಂಡರ್ಫುಲ್ ರಿಚುವಲ್. ಸೊ ದಟ್ ಇಸ್ ವೈ ಎವ್ರಿ ಮಂತ್ ಆನ್ ಮಂತ್ ಲಾಗಿನ್ ಆಗ್ತಾರೆ, ಜಾಯಿನ್ ಆಗ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅಂಡ್ ದೇ ಗೆಟ್ ದ ರಿಸಲ್ಟ್ ಡನ್. ಸೊ ನೀವೆಲ್ಲರೂ ಕೂಡ ಬಿ ರೆಗ್ಯುಲರ್. ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಡ್ಯಾಮ್ ಶೋರ್ ದಟ್ 1 or 2 ಮಂತ್ ಅಂತೂ ಖಂಡಿತ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಆದ್ರೂ ನೆಕ್ಸ್ಟ್ ಸಿಗಕ್ಕೆ ಶುರು ಆಗ್ಬಿಡುತ್ತೆ, ಬಿಕಾಸ್ ಯು ಗೆಟ್ ಯೂಸ್ ಟು ಇಟ್. ಸರಿನಾ? ಸೊ ಬಿ ರೆಗ್ಯುಲರ್. 15 days ಒನ್ಸ್ ಡೈಲಿ, 15 days ಒನ್ಸ್, ಒಂದು 3/4 hour 1 hour ಅಷ್ಟೇ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರಿಚುವಲ್ಸ್ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ, ಲೈವ್ ಅಲ್ಲಿ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ. ಸಾಕಷ್ಟು ಬೆನಿಫಿಟ್ ಆಗುತ್ತೆ, ಎನರ್ಜಿ ಸಿಗುತ್ತೆ, ಜೊತೆಗೆ ಕಮ್ಯುನಿಟಿ ಬ್ಲೆಸ್ಸಿಂಗ್ಸ್ ಇರುತ್ತೆ, ಮೆಡಿಟೇಷನ್ ಮಾಡ್ತೀವಿ. ಸೋ ಮೆನಿ ಥಿಂಗ್ಸ್ ಯು ವಿಲ್ ಗೆಟ್ ಫ್ರಮ್ ದಿಸ್ ರಿಚುವಲ್. ಸೊ ಯಾವ ಕ್ಲಾಸ್ ಮಿಸ್ ಮಾಡಿದ್ರು ಇದನ್ನ ಮಾತ್ರ ಖಂಡಿತ ಅಟೆಂಡ್ ಮಾಡಿ. ದಟ್ ಇಸ್ ಮೈ ರಿಕ್ವೆಸ್ಟ್. ಮೊದಲು ಇದನ್ನ ಪೇಯ್ಡ್ ಗ್ರೂಪ್ ಅಲ್ಲಿ ಮಾತ್ರ ಮಾಡ್ತಾ ಇದ್ದೆ, ನಮ್ಮ ಪೇಯ್ಡ್ ಕಮ್ಯುನಿಟಿ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಾ ಇದೆ. ದೆನ್ ಐ ಥಾಟ್ ಯಾಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲರೂ ಮಾಡ್ಲಿ, ಎಲ್ಲರೂ ಕಲೀಲಿ ಅಂತ ಅನಿಸ್ತು. ದೆನ್ ಐ ಮೇಡ್ ಇಟ್ ಓಪನ್, ಎಲ್ಲರೂ ಅಟೆಂಡ್ ಮಾಡ್ಲಿ, ಫ್ರೀ ಕ್ಲಾಸ್ ತರ ಮಾಡುತ್ತೆ, ಎಲ್ಲರೂ ಜಾಯ್ನ್ ಆಗ್ತಾರೆ. ಅಂಡ್ ಬರೇ ಲೈವ್ ಅಲ್ಲಿ ಮಾತ್ರ ಕೊಡ್ತಾ ಇದೆ, ಈಗ ರಿಪ್ಲೇ ಕೂಡ ಕೊಡ್ತೀನಿ. ಇನ್ ಕೇಸ್ ಲೈವ್ ಅಲ್ಲಿ ಮಾಡಕ್ ಆಗಿಲ್ಲ ಆದ್ರೆ ಆಮೇಲೆ ಆದ್ರೂ ನೋಡ್ಕೊಂಡ್ ಮಾಡ್ಲಿ, ರಾತ್ರಿ ಮಾಡ್ಲಿ, ಬೆಳಗ್ಗೆ ಮಾಡ್ಲಿ ಅಂತ ಹೇಳಿ ರಿಪ್ಲೇ ಕೂಡ ಸ್ಟಾರ್ಟ್ ಮಾಡಿ. ಸೊ ಯಾರು ವಿಡಿಯೋ ನೋಡಿ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೀವು ಕೂಡ. ಡನ್, ಲೆಟ್ ಅಸ್ ಸ್ಟಾರ್ಟ್. ಶುರು ಮಾಡೋಣ. ವೆರಿ ಗುಡ್, ವಂಡರ್ಫುಲ್. ಸೊ ದಟ್ಸ್ ವೈ ನಿಮ್ ಕಡೆಯಿಂದ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ, ಶೇರ್ ಮಾಡಿ, ಅವರು ಕಲೀಲಿ, ಅವರು ಫಾಲೋ ಮಾಡ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಭಗವಂತ ನಿಮ್ಗೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ಲಿ, ಗ್ರಾಟಿಟ್ಯೂಡ್ ಸಲ್ಲಿಸಿ ನೀವು. ಡನ್, ಥ್ಯಾಂಕ್ ಯು. ಲೆಟ್ ಅಸ್ ಸ್ಟಾರ್ಟ್. ಎಸ್, ಯೆಲ್ಲೋ ಪೇಪರ್ ಯೂಸ್ ಮಾಡ್ಬೋದು, ಡೆಫಿನೆಟ್ಲಿ ಯೆಲ್ಲೋ ಪೇಪರ್ ಯೂಸ್ ಮಾಡ್ಬೋದು. ಬಟ್ ಎಲ್ಲರೂ ಎಲ್ಲೋ ಇಟ್ಕೊಂಡಿರಲ್ಲ, ಅದಕ್ಕೆ ವೈಟ್ ಪೇಪರ್ ಅಂತ ಹೇಳ್ತೀನಿ ನಾನು. ಎಲ್ಲೋ ಕೂಡ ಯೂಸ್ ಮಾಡ್ಬೋದು, ಸರಿನಾ? ಎಸ್, ಟೇಕ್ ಅ ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ತಗೊಳ್ತೀರಾ. 5 ಗುರಿಗಳು, 5 ವಿಶಸ್, 5 ಡಿಸೈರ್ಸ್ ನಿಮ್ಮ ಇಮಿಡಿಯೇಟ್ ಆಗಿ ಇಲ್ಲಿಂದ ಒಂದು 15-20 ದಿನ, 1 ತಿಂಗಳಲ್ಲಿ, 2-3 ತಿಂಗಳಲ್ಲಿ ಏನ್ ಅಚೀವ್ ಆಗ್ಬೇಕು, ಏನ್ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರ ಅಂತ ಒಂದು ಗುರಿಗಳು, ನಿಮ್ಮ ವಿಶಸ್ ನ ಸೆಟ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ತರ ಬರಿಬೇಕಂತ ಹೇಳ್ತೀನಿ, ಆ ತರ ಬರಿತೀರಂತೆ. ಸೊ ಆ ವಿಶಸ್ ನಿಮ್ಮ ಜೀವನದ ಯಾವುದೇ ಒಂದು ಭಾಗದಲ್ಲಿ ಆಗಿರ್ಬೋದು, ನಿಮ್ಮ ಸೆಲ್ಫ್ ಅಚೀವ್ ಮಾಡ್ಬೇಕಾದಂತ ವಿಶಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ನಿಮ್ಮ ಕರಿಯರ್ ಬಗ್ಗೆ, ಜಾಬು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಆರ್ಥಿಕ ಫೈನಾನ್ಷಿಯಲ್ ಬಗ್ಗೆ ಆಗಿರ್ಬೋದು, ಮನಿ ವಿಚಾರದ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಆಗಿರ್ಬೋದು. ಲೈಕ್ ಐ ಸೇ 5 ಏರಿಯಾಸ್, PHRCM: ಪರ್ಸನಲ್, ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ. PHRCM, ಈ 5 ಏರಿಯಾನ ನೀವು ಫೋಕಸ್ ಮಾಡ್ಬಿಟ್ರೆ ಯುವರ್ ಲೈಫ್ ವಿಲ್ ಬಿ ಬ್ಯಾಲೆನ್ಸ್. ಸೊ ಪರ್ಸನಲ್ ಅಂದಾಗ ನಿಮ್ಮಲ್ಲಿ ಏನ್ ಚೇಂಜ್ ಆಗ್ಬೇಕು ಅದ್ರ ಬಗ್ಗೆ, ಹೆಲ್ತ್ ಅಂದಾಗ ನಿಮ್ಮ ಆರೋಗ್ಯದಲ್ಲಿ,
ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್, ಕರಿಯರ್ ಅಂದಾಗ ಜಾಬ್, ಬಿಸ್ನೆಸ್, ಮನಿ ಅಂದಾಗ ಫೈನಾನ್ಷಿಯಲ್ ವಿಚಾರದ್ದು. ಅದು ಬಿಟ್ಟು ಬೇರೆ ಏನಾದ್ರು ಬೈ ಮಾಡಬೇಕು, ತಗೋಬೇಕು, ಇಂಥದ್ದು ಬೇಕಾದ್ರೂ ನೀವು ವಿಷಸ್ನ ಬರೀಬಹುದು. ಸರಿನಾ? ಸೊ ಮೊದಲೇ ರೆಡಿ ಇಟ್ಕೊಂಡಿದ್ರೆ ತುಂಬಾ ಈಸಿ. ಅದರ್ವೈಸ್ ರೆಡಿ ಮಾಡ್ಕೊಳ್ಳಿ ಇವಾಗ ಮೈಂಡ್ ಅಲ್ಲಿ. ಶುರು ಮಾಡೋಣ. ಎಸ್, I think all are ready. So take your red color marker, red color pen. Red is for manifestation. ಸರಿನಾ? Red is for manifestation. So ವಿವಿನ್ ಅಕಾಡೆಮಿಕ್ ಬಂದಿದ್ದೀರಾ ಅಂದ್ರೆ ಆಲ್ವೇಸ್ ಮೇಕ್ ಶೋರ್ ನಿಮ್ಮ ರೆಡ್, ಗ್ರೀನ್, ಬ್ಲೂ ಕಲರ್ ಪೆನ್ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕಂತ ಹೇಳಿ. ಓಕೆನಾ? ಸೊ ಇದ್ರ ಮೇಲೆ ನಾವು ಬರೆಯಂತ ಒಂದು ವಿಷಸ್ ಯಾವ ತರ ಇರುತ್ತಪ್ಪ ಅಂದ್ರೆ ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ನಾಟ್ ಲೈಕ್ ಪಡ್ಕೋಬೇಕು, ಆಗ್ಬೇಕು, ಸಿಗಬೇಕು, ಈ ತರ ಬರೆಯಂಗಿಲ್ಲ. ಆಗಿದೆ, ಆಗ್ತಾ ಇದೆ, ಆಗೋಗಿದೆ, ಈ ತರ ಬರೀತೀರಾ. ರೈಟ್? ಸೊ ಫಾರ್ ಎಕ್ಸಾಂಪಲ್, ನಂಗೆ 5 lakh rupees ಬರಬೇಕು, ಈ ತರ ಬರೆದ್ರೆ ರಾಂಗ್. ಸೊ ರೈಟ್ ಇನ್ ಅ ಪ್ರಾಪರ್ ವೇ. ಅಫರ್ಮೇಶನ್ ರೂಪದಲ್ಲಿ ಬರೀಬೇಕು. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ. ಯಾವ ತರ? ಐ ಆಲ್ರೆಡಿ ರಿಸೀವ್ಡ್ 5 lakh rupees, ಥ್ಯಾಂಕ್ ಯು, ಈ ತರ ಬರೀತೀರಾ. ಅಥವಾ ಐ ಗಾಟ್ 5 lakh rupees, ಈ ತರ ಬರೀತೀರಾ. ಸರಿನಾ? ಸೊ ಆಲ್ರೆಡಿ ನನಗೆ 5 ಲಕ್ಷ ರೂಪಾಯಿ ಸಿಕ್ಕಿದೆ, ದುಡ್ದಿದ್ದೀನಿ, ಗಳಿಸಿದ್ದೀನಿ, ಈ ತರ ಬರೀತೀರಾ. ಕ್ಲಿಯರ್? ಎಕ್ಸಾಂಪಲ್. ಡನ್? ಸೊ ಶುರು ಮಾಡೋಣ. ಟೇಕ್ ಯುವರ್ ವೈಟ್ ಶೀಟ್. ಹಿಂಗ್ ಇಟ್ಕೊಳ್ಳಿ, ಹೀಗ್ ಬೇಡ, ಹೀಗ್ ಇಟ್ಕೊಳ್ಳಿ. ಎಲ್ಲರೂ ಮಾಡಬೇಕು, ಲೈವ್ ಅಲ್ಲಿ ಮಾಡಬೇಕು. ಸೊ ಈ ರೀತಿಯಾಗಿ ತಗೊಳ್ತೀರಾ, ವರ್ಟಿಕಲ್ ಆಗಿ. ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. ನಾವು ಬ್ರಹ್ಮಾಂಡಕ್ಕೆ, ಯೂನಿವರ್ಸ್ಗೆ ಒಂದು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದೀವಿ, ಪತ್ರವನ್ನ ಬರೀತಾ ಇದೀವಿ. ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬೇಕಾದ್ರೂ ಬರಿಬಹುದು. ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ವಿಶ್ವವೇ. ನೋಡಿ, ಈ ತರ ದೊಡ್ಡದಾಗಿ ಹೆಡಿಂಗ್ ಆಗಿ ಬರೀತೀರಾ. ನೆಕ್ಸ್ಟ್ 1 2 3 4 5 5 ಸಾಕು, ಅದಕ್ಕಿಂತ ಜಾಸ್ತಿನೂ ಬೇಡ. ಕಡಿಮೆ ಅಂದ್ರು ಮಿನಿಮಮ್ 3 ಆದ್ರೂ ಬರೀರಿ. 3 ರಿಂದ 5 ವಿಷಯಸ್ನ ಬರೀತೀರಾ. ಸರಿನಾ? ಸೊ ಆರೋಗ್ಯದ ಬಗ್ಗೆ ಬರೀರಿ, ರಿಲೇಶನ್ಶಿಪ್ ಬಗ್ಗೆ ಬರೀರಿ, ಮನಿ ಬಗ್ಗೆ ಬರೀರಿ, ಏನಾದ್ರು ಬೈ ಮಾಡ್ಬೇಕು, ನಿಮ್ಮಲ್ಲಿ ಏನ್ ಚೇಂಜ್ ಆಗ್ಬೇಕು, ಏನ್ ಬೇಕಾದ್ರೂ ಬರೀರಿ. ಸರಿನಾ? ರೆಡಿ? ಲೆಟ್ ಅಸ್ ಸ್ಟಾರ್ಟ್. 1ನೇದು, 2nd, 3rd, 4th ಕಂಪ್ಲೀಟ್ ಆಗಿ ಬರಿತಾ ಹೋಗಿ. ನಾನು ಬರಿತೀನಿ. ಪ್ರತಿಯೊಂದು ಬರಿಬೇಕಾದ್ರೂ ಕೂಡ ಗಿವ್ ಇಂಟೆನ್ಷನ್, ಲಾಡ್ ಆಫ್ ಫೀಲಿಂಗ್ಸ್, ಇಮೋಷನ್ ಇಂದ ಬರೀರಿ, ಫೋಕಸ್ ಇಂದ ಬರೀರಿ.
Done? Yes. ಲಾಸ್ಟ್ ಅಲ್ಲಿ ಬರ್ದಾದ ನಂತರ ಕೆಳಗಡೆ ಬರೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು 3 ಬಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಅದಾದ ನಂತರ ಕಾರ್ನರ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿ ಸಹಿ ಹಾಕಿ. ಸೂಪರ್. ಸೊ ಫಿನಿಶ್ಡ್. 1 2 3 4 5 ಲಾಸ್ಟ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಸೈನ್ ಆಗ್ತೀರಾ. ನಾವು ಲುಕ್ ಅಟ್ ಯುವರ್ ಫೀಲಿಂಗ್. ಯಾವ ತರ ನಿಮ್ಮ ಒಂದು ಇಮೋಷನ್ ಯಾವ ತರ ಖುಷಿ ಆಗ್ತದೆ ಯಾವ ತರ ಫೀಲ್ ಆಗ್ತದೆ ಅಬ್ಸರ್ವ್ ಮಾಡಿ. ಆಲ್ರೆಡಿ ಬರ್ದಿದ್ದೀರಾ ಅಂದಾಗ್ಲೇ ಓ ಇದು ಸಿಗುತ್ತೆ ಇದು ಅಚೀವ್ ಆಗುತ್ತೆ ಇದು ಪಡ್ಕೊಳ್ತೀನಿ ಅನ್ನೋ ತರ ಒಂಥರ ಮನ್ಸಲ್ಲಿ ಒಂಥರ ಖುಷಿ ಒಂದು ಕಾನ್ಫಿಡೆನ್ಸ್ ಒಂದು ಬಿಲೀಫ್ ಬರಕ್ ಶುರು ಆಗ್ಬಿಡುತ್ತೆ. ಬಿಕಾಸ್ ಆಲ್ರೆಡಿ ನೀವು ಅದನ್ನ ಅಫರ್ ಮಾಡಿದೀರಾ, ಯೂನಿವರ್ಸ್ಗೆ ಅಫರ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ದೀರಾ. ಡನ್? ರೆಡಿ ಆಲ್ ಆಫ್ ಯು? ಫಿನಿಶ್ಡ್? ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಕ್ಯಾಮ್ರಾ ಆಫ್ ಆಗಿರೋರು ಚಾಟ್ ಬಾಕ್ಸ್ ಅಲ್ಲಿ ನೀವು ಹೇಳಿದಾಗ ಮಾತ್ರ ನನಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಕಾಣಿಸ್ತೀರಾ ಗೊತ್ತಾಗುತ್ತೆ. ಎಸ್. ಈಗ ಇದನ್ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ. ಹೋಲ್ಡ್ ಇಟ್ ಲೈಕ್ ದಿಸ್. ಬರ್ದಿರೋದು ನಿಮ್ ಕಡೆ, ಬರ್ದಿರೋದು ನನ್ ಕಡೆ ಇದೆ. ಬರ್ದಿರೋದು ನಿಮ್ ಕಡೆ. ಏನ್ ಬರ್ದಿದ್ದೀರಾ ಎಲ್ಲ ಒಂದ್ಸರಿ ಕಣ್ಣಾಯಿಸಿ ಓದಿ ನೋಡಿ ಏನೇನೆಲ್ಲ ಬರ್ದಿದ್ದೀರಾ. ಫೀಲ್ ಮಾಡಿ ವಾವ್ ಇದೆಲ್ಲ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಂಡ್ ಫೋಲ್ಡ್ ಮಾಡಿ ಇದನ್ನ. ಸೊ ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಆಗ್ಬೇಕು. ಲೈಕ್ ದಿಸ್. ಮೇಲ್ಗಡೆಯಿಂದ ನಿಮ್ ಕಡೆಗೆ ಫೋಲ್ಡ್ ಆಗ್ಬೇಕು. ಒಂದ್ಸರಿ ಟರ್ನ್ ಮಾಡ್ತೀರಾ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ. ಡನ್? ದಟ್ಸ್ ಇಟ್. 2 ಬಾರಿ ಫೋಲ್ಡ್ ಮಾಡ್ತೀರಾ. ಐ ಶೋ ಒನ್ ಮೋರ್ ಟೈಮ್. ಈ ತರ ಇರುತ್ತೆ. ಬರ್ದಿರೋದು ನಿಮ್ ಕಡೆಗಿದೆ. ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ 1 ಬಾರಿ, ತಿರುಗಿಸಿ ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ ಇನ್ನೊಂದು ಬಾರಿ. ದಟ್ಸ್ ಇಟ್. ಸರಿನಾ? ಸೊ ದೀಪ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಪ್ರತಿಯೊಬ್ರು ದೀಪ ಅಥವಾ ಏನ್ ಕ್ಯಾಂಡಲ್ ಇಟ್ಕೊಂಡಿದ್ದೀರಾ ಹಚ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ಕ್ಯಾಂಡಲ್ ಮುಂದೆಗಡೆ ಇಟ್ಕೊಳ್ಳಿ ಅಥವಾ ದೀಪವನ್ನ ಮುಂದೆ ಇಟ್ಕೊಳ್ಳಿ. ಈಗ ಹೋಲ್ಡ್ ದ ಶೀಟ್. ನಿಮ್ಮ 2 ಹಸ್ತದಲ್ಲಿ ಇಟ್ಕೊಳ್ಳಿ. ಸಿಟ್ ಸ್ಟ್ರೇಟ್. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಮಾಡ್ತಾ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ ಬ್ರಹ್ಮಾಂಡದ ಶಕ್ತಿ ಅಥವಾ ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು, ಫುಲ್ ಮೂನ್, ನ್ಯೂ ಮೂನ್ ಎನರ್ಜಿ ಪ್ರತಿಯೊಂದು ನಿಮ್ಮ ವಿಶಸ್ನ
ಎನರ್ಜೈಸ್ ಮಾಡ್ತಾ ಇದಾರೆ. ಇಮ್ಯಾಜಿನ್ ಮಾಡಿ ನಿಮ್ಮ ಕೈಯಲ್ಲಿರೋಂಥ ಒಂದು ವಿಷಸ್ ಎಲ್ಲವೂ ಒನ್ ಬೈ ಒನ್ ಅಚೀವ್ ಆಗ್ತಾ ಇದೆ, ಫುಲ್ಫಿಲ್ ಆಗ್ತಾ ಇದೆ. ಎಸ್, ಫೀಲ್ ಮಾಡಿ, ಕಲ್ಪನೆ ಮಾಡಿ ಆ ಸಿಚುಯೇಷನ್ನ ಕಣ್ಮುಂದೆ ಇಮ್ಯಾಜಿನ್ ಮಾಡಿ. ಆ ಸಿಚುಯೇಷನ್ ಯಾವ ತರ ಫೀಲ್ ಮಾಡ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ. ಫೀಲ್ ದ ಇಮೋಷನ್. ಥ್ಯಾಂಕ್ ಯು ಹೇಳಿ ಈ ಒಂದು ನಿಮ್ಮ ವಿಶಸ್ಗೆ, ಈ ಒಂದು ಗ್ರಾಟಿಟ್ಯೂಡ್ ಶೀಟ್ಗೆ ಸಾಕಷ್ಟು ಎನರ್ಜಿ ಕೊಡ್ತಾ, ಪ್ರೀತಿಯನ್ನ ಕೊಡ್ತಾ, ಹಸ್ತಗಳ ಮುಖಾಂತರ ಎನರ್ಜಿ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಇದೆಲ್ಲವೂ ನನಗೆ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಈ ನಿಮ್ಮ ಶೀಟ್ ಅನ್ನ ಹೃದಯಕ್ಕೆ ಹತ್ತಿರವಾಗಿಟ್ಕೊಳ್ತಾ ಹಗ್ ಮಾಡಿ, ಪ್ರೀತಿ ಕೊಡಿ, ಎನರ್ಜಿ ಕೊಡಿ, ಕಿಸ್ ಮಾಡಿ. ಹಗ್ ಮಾಡ್ತಾ, ಕಿಸ್ ಮಾಡ್ತಾ. ಎಸ್, slowly, gently, open your eyes. ಈಗ ವಿತ್ ದ ಹೆಲ್ಪ್ ಆಫ್ ಹೋಲ್ಡರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಬೇಕಾದ್ರೂ ಮಾಡ್ಬೋದು. ಹೋಲ್ಡರ್ ಇದ್ರೆ ಈಸಿ. ಸೊ ಏನ್ ಬರ್ದಿದ್ದೀರಾ ಆ ಶೀಟ್ ಅನ್ನ ಇಟ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪದ ಜೊತೆಗೆ ಅದನ್ನ ಬರ್ನ್ ಮಾಡ್ತಾ, ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಇದರ ಆಶಸ್, ಇದರ ಬೂದಿ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು. ವಾವ್, ಲುಕ್ ಅಟ್ ದಿಸ್, ಯಾವ ತರ ಬರ್ನ್ ಆಗ್ತಾ ಇದೆ. ಸೋ ನೈಸ್, ಸೋ ಅಮೇಜಿಂಗ್. ಸೊ ಎಷ್ಟು ಎನರ್ಜಿ ಕೊಡ್ತೀರಾ ಅಷ್ಟು ಪವರ್ಫುಲ್ ಆಗಿ ನಿಮ್ಗದು ಫ್ಲೇಮ್ ಬರುತ್ತೆ, ಬರ್ನ್ ಆಗುತ್ತೆ. ಯು ಫೀಲ್ ಸೋ ಹ್ಯಾಪಿ. ಡನ್? ಬರ್ನ್ ಮಾಡಿದ್ರ ಎಲ್ಲರೂ? ಎಸ್. ಹಾಗಿದ್ರೆ ಇವಾಗ ಇದನ್ನ ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಬರೋಣ, ಸಬ್ಮಿಟ್ ಮಾಡ್ಬಿಟ್ಟು ಬರೋಣ. ಏನ್ ಮಾಡ್ಬೇಕೆಲ್ಲರೂ? ಟೇಕ್ ದಿಸ್ ಬೌಲ್ ಅಥವಾ ಈ ತಟ್ಟೆ, ಏನು ಆಶಸ್ ಇರುವಂತ ತಟ್ಟೆ ಬೌಲ್ ಏನಿದೆ, ಇದನ್ನ ಈಗ್ಲೇ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗ್ಬಿಟ್ಟು ಆಕಾಶಕ್ಕೆ ತೋರಿಸ್ತಾ, ಯೂನಿವರ್ಸ್ಗೆ ತೋರಿಸ್ತಾ, ಥ್ಯಾಂಕ್ ಯು ಸೋ ಮಚ್, ಇದೆಲ್ಲ ನನ್ಗೆ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ಬ್ಲೋ ಮಾಡಿ. ಈ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಅಲ್ಲೇ ಒಂದು 30 ಸೆಕೆಂಡ್ ನಿಂತ್ಕೊಂಡು ಪ್ರೇ ಮಾಡ್ತಾ, ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ವಾಪಸ್ ಬನ್ನಿ ಎಲ್ಲರೂ. ರೈಟ್ ನಾವು ಈಗಲೇ ಹೋಗಿ ಮಾಡ್ಬಿಟ್ಟು ಬರ್ತೀರಾ? ನಾನು ಕೂಡ ಮಾಡಿ ಬರ್ತೀನಿ.
ಎಸ್ ಡನ್. ಕ್ಯಾಮ್ರಾ ಆನ್ ಆಗಿರೋರು ಯಾರು ಬಂದಿದ್ದೀರಾ, ಕಾಣಿಸ್ತಾ ಇದಾರೆ, ಗೊತ್ತಾಗ್ತಾ ಇದೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಯಾರು ಬಂದಿದ್ದೀರಾ ಯಾರು ಬಂದಿಲ್ಲ ಗೊತ್ತಾಗಲ್ಲ. ಚಾಟ್ ಬಾಕ್ಸ್ ಅಲ್ಲಿ ನನಗೆ ನಿಮ್ಮ ರಿಪ್ಲೈ ಹಾಕಿದಾಗ ಗೊತ್ತಾಗುತ್ತೆ ಯು ಆರ್ ಬ್ಯಾಕ್ ಅಂತ. ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಹಾಕಿದಾಗ ಗೊತ್ತಾಗುತ್ತೆ ನೀವು ಮುಗಿಸಿ ಬಂದಿದ್ದೀರಾ ಅಂತ. Nice, quite nice. Yes, let us do wonderful meditation ಮಾಡೋಣ, manifestation meditation, cosmic meditation ಮಾಡೋಣ. ನೋಡಿ, ಒಬ್ಬರೇ ಮೆಡಿಟೇಷನ್ ಮಾಡಕ್ಕೂ ನಾವೆಲ್ಲ ಸೇರಿ ಕಮ್ಯುನಿಟಿ ಮೆಡಿಟೇಷನ್ ಮಾಡಕ್ಕೂ 100 ಪಟ್ಟು ಪವರ್ಫುಲ್ ಆಗಿರುತ್ತೆ. ಹಾಗೆ ಗುರುಗಳ ಜೊತೆ ಅಂದ್ರೆ ನನ್ನ ಜೊತೆ ಒಟ್ಟಿಗೆ ಸೇರಿ ನೀವು ಮಾಡಿದಾಗ ಇನ್ನಷ್ಟು ಪವರ್ಫುಲ್ ಆಗಿರುತ್ತೆ. ಸೊ ಡೂ ಇಟ್, ಲೈವ್ ಆಗಿ ಮಾಡಿ, ಕ್ಯಾಮ್ರಾ ಆನ್ ಮಾಡಿ, ಡೂ ದಿಸ್ ಬ್ಯೂಟಿಫುಲ್ ಮೆಡಿಟೇಷನ್. ಓಕೆ, ಸೊ ಪ್ರತಿಯೊಬ್ರು ನೀರ್ ಬಾಟಲ್ನ ಕೈಗೆ ತಗೊಳ್ಳಿ. ಏನ್ ಮಾಡೋದು ಗೊತ್ತಾಗಿಲ್ಲ, ಏನು ನಿಮ್ಮ ಬೌಲ್ ಅಥವಾ ತಟ್ಟೆಯಲ್ಲಿ ಆಶಸ್ ಇದೆಯಲ್ವಾ, ಬೂದಿ ಬರ್ನ್ ಮಾಡಿ ಬೂದಿ, ಅದನ್ನ ಆಚೆ ತಗೊಂಡು ಹೋಗ್ತೀರಾ. ಸೆಷನ್ ಆದ್ಮೇಲೆ ಮಾಡಿ, ತೊಂದರೆ ಇಲ್ಲ. ಆಚೆ ತಗೊಂಡು ಹೋಗ್ತೀರಾ, ಆಕಾಶಕ್ಕೆ ತೋರಿಸ್ತಾ ಥ್ಯಾಂಕ್ ಯು ಹೇಳ್ತಾ ಊಬಿ ಅದನ್ನ ಗಾಳಿಗೆ ಅಥವಾ ಆಕಾಶಕ್ಕೆ ತಲುಪಿಸ್ತೀರಾ, ಥ್ಯಾಂಕ್ ಯು ಹೇಳಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತೀರಾ. ದಟ್ಸ್ ಇಟ್, ಅಷ್ಟೇ ಮಾಡ್ಬೇಕಾಗಿತ್ತು. ಸಿಂಪಲ್. ಮಂಜುನಾಥ್ ಅವರೇ ಡನ್. ಕ್ಯಾಂಡಲ್ ಇರ್ಲಿ, ಮೆಡಿಟೇಷನ್ ಮಾಡಿ ಆಮೇಲೆ ಕ್ಯಾಂಡಲ್ ಆರಿಸ್ತಿರಂತೆ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಕ್ಯಾಂಡಲ್ ಇರ್ಲಿ. ಸೊ ನಿಮ್ಮ ಬಾಟಲ್ನ ಕೈಯಲ್ಲಿ ಇಟ್ಕೊಳ್ಳಿ, 2 ಹಸ್ತಗಳಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ಳಿ. ನೀವೇನೇನೆಲ್ಲ ಬರ್ದಿದ್ರಿ, ವಿಶಸ್ ಎಲ್ಲ ಬರ್ದಿದ್ರಿ, ಅದನ್ನೆಲ್ಲ ಮನ್ಸಲ್ಲಿ ಹೇಳ್ಕೊಳ್ತಾ ನೀರಿಗೆ ಚಾರ್ಜ್ ಮಾಡಿ, ಎನರ್ಜಿ ಕೊಡಿ. ಹಸ್ತಗಳ ಮುಖಾಂತರ ಚಾರ್ಜ್ ಮಾಡಿ, ಇದನ್ನ ವಿಜುವಲೈಸ್ ಮಾಡ್ತಾ ಹೋಗ್ತಿರಂತೆ ಮೆಡಿಟೇಷನ್ ಅಲ್ಲಿ. ಹಾಗೆ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗ್ತಿರಂತೆ. ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್. ಎರಡೂ ಹಸ್ತಗಳಿಂದ ನಿಮ್ಮ ನೀರ್ ಬಾಟಲ್ಗೆ ಅಥವಾ ನೀರ್ ಗ್ಲಾಸ್ಗೆ ಎನರ್ಜಿನ ಕೊಡಿ. ನೀವೇನೆಲ್ಲ ಬರ್ದಿದ್ದೀರಾ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ನೀರಿಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಇದೆಲ್ಲವೂ ನನಗೆ ಅಚೀವ್ ಆಗ್ತಾ ಇದೆ, ಇದೆಲ್ಲವೂ ನಾನು ಪಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವಾಟರ್, ಇದೆಲ್ಲ ನನಗೆ ಸಿಗೋ ತರ ಮಾಡ್ತಾ ಇರೋದಕ್ಕೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್. ಫೀಲ್ ಮಾಡಿ ಆ ಹ್ಯಾಪಿನೆಸ್ನ, ಖುಷಿನ ಫೀಲ್ ಮಾಡ್ತಾ ಹಾಗೆ ಕಣ್ ಮುಚ್ಕೊಂಡೆ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಪವರ್ಫುಲ್ ಮೆಡಿಟೇಷನ್. करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्रीमहादेव शम्भो।
श्रवणनयनजं वामानसं वापराधम् विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो करचरणकृतं वा कायजं कर्मजं वा श्रवणनयनजं वामानसं विहितमविहितं वा सर्वमेतत्क्षमस्व जय जय करुणाब्धे श्रीमहादेव शम्भो ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ಪ್ರತಿಯೊಂದು ಪಡ್ಕೊಂಡಿದ್ದೀನಿ, ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ ಕೀಪ್ ದ ಬಾಟಲ್, ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ನಿಮ್ಮ ದೇಹ, ಮನಸ್ಸು, ಆತ್ಮನ ರೀಚಾರ್ಜ್ ಮಾಡ್ಕೊಳ್ಳಿ. ಎರಡೂ ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ನ ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ. ಇಮ್ಯಾಜಿನ್ ಮಾಡಿ ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಶಕ್ತಿನ ತುಂಬಿಕೊಳ್ತಾ ಇದ್ದೀರಾ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೂ, ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಈ ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಈ ಇವತ್ತಿನ ಅಮಾವಾಸ್ಯೆ ರಿಚುವಲ್ಗೆ, ಕಮ್ಯುನಿಟಿಗೆ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್.
ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently, slowly, with a smile on your eyes. Now, ಇದು ಚಾರ್ಜ್ ಆಗಿರೋಂಥ ವಾಟರ್. ಅರ್ಧ ಬಾಟಲ್ ನೀರನ್ನ ನೀವು ಕುಡಿತೀರಾ, ಇನ್ನು ಅರ್ಧ ಬಾಟಲ್ ನೀರನ್ನ ಸೆಷನ್ ನಂತರ ಒಂದು ಒಳ್ಳೆ ಬೆಳೀತಾ ಇರೋಂಥ ಗಿಡಕ್ಕೆ ನೀರನ್ನ ಹಾಕ್ತೀರಾ. ಯಾಕೆ? ಸೊ ಈ ಅಮಾವಾಸ್ಯೆ ದಿನ ಏನನ್ನ ವಿಷಸ್ನ ಅನ್ಕೊಳ್ತೀರಾ, ಇದು ಬೆಳೆಯುತ್ತೆ ಅಂದ್ರೆ ಅಚೀವ್ ಆಗುತ್ತೆ. ಸೊ ಇದು ಚಾರ್ಜ್ ಮಾಡಿರೋಂಥ ನೀರು, ಅರ್ಧ ನೀರು ನೀವು ಕುಡಿತೀರಾ, ಸೊ ನಿಮ್ಮಲ್ಲಿ ಅದು ಬೆಳೀತಾ ಅದು ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಹೇಗೆ ಬೆಳೀತಾ ಹೋಗುತ್ತೆ, ನಿಮ್ಮ ವಿಷಸ್ ಕೂಡ ಅದ್ರ ಜೊತೆಗೆ ಬೆಳೆದು ಅದು ಕಂಪ್ಲೀಟ್ ಆಗುತ್ತೆ, ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ. ಡನ್. ಅರ್ಧ ಬಾಟಲ್ ನೀರು ಕುಡಿರಿ, ಇನ್ನು ಅರ್ಧ ಉಳಿಸ್ಕೊಳ್ಳಿ. ಸೆಷನ್ ನಂತರ ಅಂದ್ರೆ ಇವಾಗ ಸೆಷನ್ ಮುಗಿದ ಮೇಲಿಂದ ಈ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕಿ. ಯಾವ್ದಾದ್ರು ಒಳ್ಳೆ ಗಿಡ, ತುಳಸಿ ಗಿಡ ಯಾವ್ದಾದ್ರು ಸರಿ, ಮನೇಲಿ ಪಕ್ಕ ಯಾವ್ದಾದ್ರು ಗಿಡ ಮರ ಇದ್ರು ಓಕೆ. ಡನ್. ಸೊ ಹೌ ವಾಸ್ ಟುಡೇಸ್ ಎಕ್ಸ್ಪೀರಿಯನ್ಸ್? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಎಲ್ಲರೂ ಹೇಳಿ. ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಎಲ್ಲರೂ ಹೇಳಿ. ತುಂಬಾ ಚೆನ್ನಾಗಿರುತ್ತೆ Amazing, sir. Very much informative class. Super, sir. Thank you so much, sir. Amazing. Amazing, sir. Amazing, sir. Thanks a lot, sir. Thanks a lot. Super, wonderful. ನಾವು ಮೈ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈಗ ನಿಮ್ಗೆ ಈ ತರ ಒಂದು ಅನುಭವ ಸಿಗ್ತಾ ಇದೆ, ಇಷ್ಟೆಲ್ಲ ಹೆಲ್ಪ್ ಆಗ್ತಾ ಇದೆ, ಬೆನಿಫಿಟ್ ಆಗ್ತಾ ಇದ್ರೆ, ನಿಮ್ಗೆ ಯಾರೋ ಶೇರ್ ಮಾಡಿರ್ತಾರೆ, ಯಾರೋ ಇನ್ಫಾರ್ಮ್ ಮಾಡಿರ್ತಾರೆ, ನಿಮಗೆ ಇದು ಕಲಿಯೋ ತರ ಮಾಡೋ ತರ ಯಾರೋ ಮಾಡಿರ್ತಾರೆ, ಆರ್ ಮೇ ಬಿ ಫೇಸ್ಬುಕ್ ಇಂದ, ಇನ್ಸ್ಟಾಗ್ರಾಮ್ ಹೆಂಗೋ ಒಂದು ಬಂದಿರ್ತೀರ. ಸೊ ಈ ತರ ಸಾಕಷ್ಟು ಜನಕ್ಕೆ ನಿಮ್ ಕಡೆಯಿಂದ ಹೆಲ್ಪ್ ಆಗ್ಲಿ, ಒಳ್ಳೇದಾಗ್ಲಿ. ಸೊ ಫ್ರೀ ಕ್ಲಾಸ್ ಇದ್ದಾಗ ಅಥವಾ ನೆಕ್ಸ್ಟ್ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಇದ್ದಾಗ ನಿಮ್ ಕಡೆಯಿಂದ ಒಂದು 5-6 ಜನಕ್ಕೆ ಶೇರ್ ಮಾಡಿ, ಅವರು ಕಲೀಲಿ, ಅವರು ಪ್ರಾಕ್ಟೀಸ್ ಮಾಡ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ನಿಮ್ ಕಡೆಯಿಂದ ಅವ್ರಿಗೂ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ಲಿ. ಡನ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಾವು ಒನ್ಸ್ ಅಗೈನ್ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರಿಗೂ, ಫ್ಯಾಮಿಲಿ ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೇದ್ ಮಾಡ್ಲಿ, ಅಂಡ್ ಸಾಕಷ್ಟು ಖುಷಿ, ಸಂಪತ್ತು, ಸಕ್ಸಸ್, ಬೆಳವಣಿಗೆ ಪ್ರತಿಯೊಂದು ಸಿಗ್ಲಿ. ಅಂಡ್ ಈ ಒಂದು ಹೊಸ ವರ್ಷ ಅಂದ್ರೆ ನಾಳೆಯಿಂದ ಒಂದು ಹೊಸ ವರ್ಷ ಶುರು ಆದಂಗೆ, ಸೊ ಈ ವರ್ಷ ನೀವೆಲ್ಲ ವಿಶಸ್, ಕನಸು, ಗುರಿಗಳೆಲ್ಲ ಅಚೀವ್ ಆಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ಯುಗಾದಿ ಫೆಸ್ಟಿವಲ್. Happy Ugadi, sir. Happy Ugadi to all. ಶುಭಾಶಯಗಳು ಗುರುಗಳೇ. ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು.